ಹರೇ ಕೃಷ್ಣ, ನಿಮ್ಮೆಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಒಂದು ಲೆಸನ್ ನಂಬರ್ 4ಅಲ್ಲಿ ನಾವು ಮೇಜರ್ ಅರ್ಕಾನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ ಅರ್ಕಾನದಲ್ಲಿ ಫಸ್ಟ್ ನಮಗೆ ಸಿಗುವಂಥದ್ದು ಕಾರ್ಡ್ ಬಂದು ದ ಫೂಲ್ ಕಾರ್ಡ್. ಓಕೆ, ಇದು ದ ಫೂಲ್ ಕಾರ್ಡ್. ಇದು ಮೇಜರ್ ಅರ್ಕಾನದಲ್ಲಿ ಫಸ್ಟ್ ಕಾರ್ಡ್. 0 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, 0 ಏನಾಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಅನ್ನೋದು. ಅಂದರೆ 0 ಪಕ್ಕ ನೀವು ಏನೇ ಒಂದು ಆ್ಯಡ್ ಮಾಡ್ಕೊಂಡು ಹೋಗಬಹುದು, ಅದು ನ್ಯೂ ಬಿಗಿನಿಂಗ್ ಅಂತ ಹೇಳ್ತೀವಿ, ರೈಟ್? ಎಸ್, 0 ರಿಪ್ರೆಸೆಂಟ್ಸ್ ಅ ನ್ಯೂ ಬಿಗಿನಿಂಗ್. ಓಕೆ, ಆ್ಯಂಡ್ ಆ ಫೂಲ್ ಕಾರ್ಡು ರಿಪ್ರೆಸೆಂಟ್ ಮಾಡೋದು ನ್ಯೂ ಬಿಗಿನಿಂಗ್ ಅಂತಲೇ ಹೇಳಬಹುದು. ಆ್ಯಂಡ್ ಇನ್ಫಿನಿಟಿ ಬಗ್ಗೆ ಮಾತಾಡುತ್ತೆ ಇದು, ಇಂಟ್ಯೂಷನ್ ಬಗ್ಗೆ ಮಾತಾಡುತ್ತೆ ಇದು, ಆ್ಯಂಡ್ ಕ್ರಿಸ್ಟಲ್ ಬಗ್ಗೆ ಮಾತಾಡುತ್ತೆ ಈ ಒಂದು ಕಾರ್ಡ್ ಅಂತ ಹೇಳಬಹುದು. ಆ್ಯಂಡ್ ಈ ಒಂದು ಯೆಲ್ಲೋ ಕಲರ್ ಡ್ರೆಸ್ ಅವ್ರದ್ದು ಏನು ರಿಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಕ್ಲಾರಿಟಿ ಅನ್ನೋದನ್ನು ರಿಪ್ರೆಸೆಂಟ್ ಮಾಡುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ನ ರಿಪ್ರೆಸೆಂಟ್ ಮಾಡುತ್ತೆ, ಆ್ಯಂಡ್ ನಮ್ಮ ಒಂದು ಸೋಲಾರ್ ಪ್ಲೆಕ್ಸಸ್ ಬಗ್ಗೆನೂ ಕೂಡ ಇದು ಮಾತಾಡುತ್ತೆ. ಈ ಒಂದು ಕಾರ್ಡ್ ಏನು ನೋಡ್ತಾ ಇರ್ಬೋದು ನೀವು, ಆ ಒಂದು ಪರ್ಸನ್ ಎಷ್ಟು ಚಿಲ್ ಮೂಡಲ್ಲಿದ್ದಾರೆ, ಹ್ಯಾಪಿ ಮೂಡಲ್ಲಿದ್ದಾರೆ ಅಂತಂದರೆ ಅಷ್ಟು ಕಾನ್ಫಿಡೆಂಟಾಗಿ ಏನೇ ಬಂದರೂ ಐ ಹ್ಯಾಂಡಲ್ ಅನ್ನೋ ರೀತಿಯಲ್ಲಿದ್ದಾರೆ, ಹ್ಯಾಪಿಯಾಗಿದ್ದಾರೆ, ಕಾನ್ಫಿಡೆಂಟ್ ಆಗಿದ್ದಾರೆ ಅಲ್ವಾ. ಸೊ ಆ ಒಂದು ಕಾನ್ಫಿಡೆನ್ಸ್ನ ಇದು ರಿಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಬಹುದು. ಆ್ಯಂಡ್ ಸೆಕ್ರೆಡ್ ಜಮಿಟ್ರಿ ಅಂದರೆ ಇಲ್ಲಿ ಒಂದು ಗ್ರೀಡ್ ಥರ ಕಾಣಿಸ್ತಾ ಇದೆ. ಈ ಒಂದು ಗ್ರೀಡ್ಗಳು ಯಾವ ಅಂದರೆ ಈ ಒಂದು ಕ್ರಿಸ್ಟಲ್ ಗ್ರೀಡ್ಸ್ಗಳೆಲ್ಲ ನಾವು ಕ್ರಿಸ್ಟಲ್ ಕೋರ್ಸಸಲ್ಲಿ ಕಲಿಬೇಕಾಗುತ್ತೆ ಅಥವಾ ಕಲಿತೀವಿ ನಾವು. ಇಲ್ಲಿ ಗ್ರೀಡ್ಗಳು ಸೆಕ್ರೆಡ್ ಜಮಿಟ್ರಿ ಅಂತ ಕರಿತೀವಿ. ಇದು ಗ್ರೀಡ್ ಅಂದರೆ ಐ ಆಮ್ ರೆಡಿ ಟು ಜಂಪ್ ಫಾರ್ ಅ ನ್ಯೂ ಐಡಿಯಾ ಅಂತ. ಅಂದರೆ ನಾನು ಬೇರೆ ಒಂದು ಕೆಲಸಗಳಿಗೆ, ಹೊಸ ಒಂದು ಅಡ್ವೆಂಚರ್ಗೆ ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ, ನಾನು ಹೊಸದನ್ನು ಕಲಿಯೋದಕ್ಕೆ ರೆಡಿ ಇದ್ದೀನಿ, ನಾನು ಹೊಸ ಐಡಿಯಾಸ್ಗಳೊಂದಿಗೆ, ಹೊಸ ಸ್ಟ್ರಾಟಜಿಸ್ ಒಂದಿಗೆ ನಾನು ಬಂದಿದ್ದೀನಿ. ಐ ಆಮ್ ರೆಡಿ ಟು ಓವರ್ಕಮ್, ಐ ಆಮ್ ರೆಡಿ ಟು ಫೇಸ್ ಅಂತಲೇ ಇಲ್ಲಿ ಹೇಳಬಹುದು. ಅಂದರೆ ಶಿ ಈಸ್ ರೆಡಿ ಫಾರ್ ಎವ್ರಿಥಿಂಗ್. ಅಂದರೆ ಫೂಲ್ ಕಾರ್ಡ್ ಏನು ಅಂದರೆ, ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಐ ಆಮ್ ರೆಡಿ ಫಾರ್ ದಟ್, ಗೋ ಫಾರ್ ಇಟ್ ಅನ್ನೋ ಥರ. ಇದನ್ನು ಯಾವ ರೀತಿ ನೆಕ್ಸ್ಟ್ ಇಂಟರ್ಪ್ರೇಟ್ ಮಾಡೋದು ಅಂತ ನಾನು ಹೇಳ್ತೀನಿ. ಓವರಾಲ್ ಕಾರ್ಡ್ ಹೇಳೋದು ಒಂದು ಕಾನ್ಫಿಡೆಂಟ್, ಕ್ಲಾರಿಟಿ. ಆ್ಯಂಡ್ ನೆಕ್ಸ್ಟ್ ಅವ್ರ ಕೈಯಲ್ಲಿ ಒಂದು ಕ್ರಿಸ್ಟಲ್ ಇದೆ. ಇದು ಅಮೆಥಿಸ್ಟ್ ಕ್ರಿಸ್ಟಲ್. ನಮಗೆ ಅಮೆಥಿಸ್ಟ್ ಕ್ರಿಸ್ಟಲ್ ಏನು ಅಂತ ಆಗಲೇ ಹೇಳಿದೆ, ಇಂಟ್ಯೂಷನ್ ಅಂತ. ಸೊ ಈ ಒಂದು ಕಾರ್ಡಲ್ಲಿ ಇಂಟ್ಯೂಷನ್ ಬಗ್ಗೆ ಹೇಳುತ್ತೆ, ಆ್ಯಂಡ್ ನಿಮ್ಮ ಒಂದು ಇನ್ನರ್ ವಿಸ್ಡಮ್ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳುತ್ತೆ. ಹೌದು, ಅಫ್ಕೋರ್ಸ್ ರೈಡರ್ ವೇಟಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಒಂದು ಫೂಲ್ ಕಾರ್ಡ್. ಇಲ್ಲಿ ಕೂಡ ಡಿಫ್ರೆನ್ಸ್ ಆಗಿರುತ್ತೆ. ಸೊ ಒಂದೊಂದು ಇದರಲ್ಲಿ ಒಂದು ಡೆಕ್ಕು ಒಂದೊಂದು ರೀತಿಯಲ್ಲಿ ನಮಗೆ ಮೀನಿಂಗ್ಸ್ಗಳನ್ನ ಕೊಡುತ್ತೆ. ಸೊ ಅದು ನಿಮ್ಮ ಇಂಟ್ಯೂಷನ್ ಮೇಲೆ ಹೋಗುತ್ತೆ, ನೀವು ಯಾವ ರೀತಿ ಪ್ರಿಡಿಕ್ಟ್ ಮಾಡ್ತೀರಾ ಅಂತ. ಅದು ಹೋಗ್ತಾ ನಿಮಗೆ ಅದು ಬಂದುಬಿಡುತ್ತೆ. ಓಕೆ, ಸೊ ಅವರ ಕೈಯಲ್ಲಿರುವಂತಹ ಅಮೆಥಿಸ್ಟ್ ಏನು ಹೇಳುತ್ತೆ, ಕ್ರಿಸ್ಟಲ್ ಏನು ಹೇಳುತ್ತೆ. ಸೊ ಈ ಒಂದು ಅಮೆಥಿಸ್ಟ್ ಕ್ರಿಸ್ಟಲ್ ಏನಿದೆ, ಅಲೈನ್ಮೆಂಟ್ ಬಗ್ಗೆ ಹೇಳುತ್ತೆ. ಅಂದರೆ ನಮ್ಮ ಒಂದು ಹೈಯರ್ ಸೆಲ್ಫಲ್ಲಿ ಅಲೈನ್ ಆಗಿದ್ದೀವಿ, ಆ್ಯಂಡ್ ಶಿ ಈಸ್ ಅಲೈನ್ ಟು ಯೂನಿವರ್ಸ್. ನಾವು ಹೇಳ್ತಿರ್ತೀವಿ ಗೊತ್ತಾ, ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಬೇಕು, ನಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಬೇಕು ಅಂದಾಗ ನಮ್ಮ ಇಂಟ್ಯೂಷನ್ಸ್ ವರ್ಕ್ ಆಗುತ್ತೆ ಅಂತ. ಸೊ ದಿಸ್ ಕಾರ್ಡ್ ಶೋಸ್ ದಟ್ ಯು ಆರ್ ಅಲೈನ್ ಟು ಯೂನಿವರ್ಸ್. ನಿನ್ನ ಹೈಯರ್ ಸೆಲ್ಫ್ಗೆ ನೀನು ಕನೆಕ್ಟ್ ಆಗ್ತಿದೆಯಾ, ಹೈಯರ್ ರೆಲ್ಮ್ಗೆ ನೀನು ಕನೆಕ್ಟ್ ಆಗ್ತಿದೆಯಾ ಅಂತ ಹೇಳುತ್ತೆ ಇದು. ಆ್ಯಂಡ್ ಇನ್ನು ಕ್ಲಾರಿಟಿ ತೊಗೊಳ್ತಿದೆಯಾ. ಆ್ಯಂಡ್ ನಮ್ಮ ಒಂದು ಇದೊಂದು ರೂಟ್ ಥರ ಈ ಒಂದು ಕಾರ್ಡ್ ಹೇಳ್ತಾ ಇರೋದು. ಆ್ಯಂಡ್ ಸಮ್ಟೈಮ್ಸ್ ನಿಮ್ಗೆ ಏನಾದರೂ ಲೋ ಫೀಲ್ ಇದ್ದಾಗ ಈ ಒಂದು ಕಾರ್ಡ್ ನಿಮಗೆ ಬಂತಂದರೆ ದಿಸ್ ಶೋಸ್ ದಟ್ ಇಟ್ಸ್ ಟೈಮ್ ಟು ಅಲೈನ್ ವಿತ್ ಯೂನಿವರ್ಸ್, ಮತ್ತೆ ರೀಕನೆಕ್ಟ್ ಆಗಬೇಕು ನೀನು ಯೂನಿವರ್ಸಿಗೆ ಅಂತ ಈ ಒಂದು ಗೈಡೆನ್ಸ್ ನಿಮಗೆ ಸಿಗ್ತಾ ಹೋಗ್ತಿರುತ್ತೆ. ಕ್ಲಿಯರ್? ಇದು ಅಪ್ರೈಟ್ ಮೀನಿಂಗ್. ಸೊ ಓವರಾಲ್ ನೋಡೋದಾದರೆ ಈ ಒಂದು ಕಾರ್ಡ್ ಒಂದು ಕಾನ್ಫಿಡೆಂಟ್ನ ನೋಡ್ತಾ ಹೋಗ್ತೀವಿ, ಒಂದು ಕಾನ್ಫಿಡೆಂಟ್ ಇಲ್ಲಿ ಹೇಳ್ತಾ ಹೋಗುತ್ತೆ. ಆ್ಯಂಡ್ ಇವರು ಈ ಒಂದು ಇದರಲ್ಲಿ ಎಷ್ಟು ಫಮ್ ಆಗಿ ಅವ್ರ ಕಾಲು ನಿಂತ್ಕೊಂಡಿದೆ, ಆ್ಯಂಡ್ ಬೀಳ್ತೀನಿ ಅನ್ನೋ ಭಯ ಇಲ್ಲ. ಅದರ ಅರ್ಥ ಅಷ್ಟು ಕರೇಜ್ ಇದೆ, ಅಷ್ಟು ಸ್ಟ್ರಾಂಗ್ ಆಗಿ ಅವ್ರ ಒಂದು ಗ್ರೌಂಡಿಂಗ್ ಆಗಿದೆ ಅಂತ ಹೇಳಬಹುದು. ಸೊ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಚಿಕ್ಕದ ಒಂದು ಅವ್ರ ತಲೆಯಲ್ಲಿ ಒಂದು ಪೊಮೊಗ್ರೆನೇಟ್ ಇದು ಸಿಂಬಾಲ್ಸ್ ಇದೆ. ಸೊ ಅದು ಏನು ಹೇಳುತ್ತೆ ಅಂದರೆ ಇದು ಫರ್ಟೈಲ್, ಅಂದರೆ ಒಂದು ಫರ್ಟಿಲಿಟಿ ಬಗ್ಗೆ ಹೇಳುತ್ತೆ, ಒಂದು ಮದರ್ಲಿ ನೇಚರ್ ಬಗ್ಗೆ ಹೇಳುತ್ತೆ. ಸೊ ಓವರಾಲ್ ನೋಡೋದಾದರೆ ಶಿ ಕಂಪ್ಲೀಟ್ಲಿ ಬಿಲೀವ್ ಇನ್ ಹರ್ ಸೆಲ್ಫ್, ಅಂದರೆ ಅವರ ಮೇಲೆ ಅವ್ರು ನಂಬಿಕೆ ಇಟ್ಕೊಂಡಿದ್ದಾರೆ, ಆ್ಯಂಡ್ ಯೂನಿವರ್ಸ್ನ ಇವ್ರು ಕಂಪ್ಲೀಟಾಗಿ ನಂಬ್ತಾರೆ ಅಂತ ಇಲ್ಲಿ ರಿಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಏನೇ ರಿಸ್ಕನ್ನು ನಾನು ತೊಗೊಳೋದಕ್ಕೆ ರೆಡಿ ಇದ್ದೀನಿ ಅನ್ನೋದು ಇದು ಸೂಚಿಸುತ್ತೆ. ಸೊ ಇದು ಅಪ್ರೈಟ್ ಮೀನಿಂಗ್ ಆಯಿತು. ಈ ಒಂದು ಕಾರ್ಡ್ ರಿವರ್ಸ್ ಬಂದರೆ ಏನು ಅರ್ಥ ಅಂತ ನೋಡೋಣ. ಸೊ ಈ ಒಂದು ಕಾರ್ಡ್ ಫುಲ್ಲಿ ರಿವರ್ಸ್ ಬಂತು ಅಂತಂದರೆ ನಮಗೆ ಏನು ಸೂಚಿಸುತ್ತೆ ಅಂದರೆ, ಇದು ಸಡನ್ನಾಗಿ ನೀವು ಒಂದು ಶಾರ್ಟ್ ಟೆಂಪರ್ ಆಗ್ತಾ ಇದ್ದೀರಾ, ಆ್ಯಂಡ್ ಸಡನ್ನಾಗಿ
ಡಿಸಿಷನ್ಸ್ಗಳನ್ನ ತೊಗೊಳ್ತಾ ಇದ್ದೀರಾ ಅಂತ ರೀಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಲೋ ಕಾನ್ಫಿಡೆಂಟ್ನ ರೀಪ್ರೆಸೆಂಟ್ ಮಾಡುತ್ತೆ. ಅಂದರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಕಮ್ಮಿ ಆಗಿದೆ ಅಂತ ನೋಡಿ. ಇದು ರಿವರ್ಸ್ ಅಂದರೆ ಈ ಕ್ರಿಸ್ಟಲ್ ಕೂಡ ರಿವರ್ಸ್ ಆಗಿಬಿಡುತ್ತೆ. ಅಂದರೆ ಯು ಆರ್ ನಾಟ್ ಅಲೈನ್ಡ್ ಟು ಯೂನಿವರ್ಸ್, ರೈಟ್. ಕಂಪ್ಲೀಟಾಗಿ ಡೌನ್ಫಾಲ್ ಆಗ್ತಿದೆ ಅಂತ ಅರ್ಥ. ಅಂದರೆ ನಿಮ್ಮ ಒಂದು ಅಲೈನ್ಮೆಂಟ್ ಕಟ್ ಆಗಿದೆ ಅಂತ ಅರ್ಥ. ನಿಮ್ಮ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಅನ್ನೋದು ಇಲ್ಲ ಅಂತ ಹೇಳಬಹುದು. ಆ್ಯಂಡ್ ಟ್ರಸ್ಟ್ ಇಶ್ಯೂಸ್ ಬರ್ತಾ ಇದೆ, ಯಾರನ್ನು ನಂಬೋಕ್ಕಾಗ್ತಾ ಇಲ್ಲ, ನನ್ನನ್ನು ನಾನು ನಂಬೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಯಾರು ಏನೇ ಹೇಳಿದ್ರೂ ಬ್ಲೈಂಡಾಗಿ ಆ ಒಂದು ಕೆಲಸನ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಹೇಳ್ತಾರೆ ಗೊತ್ತಾ, ನೀವೀಗ ಸಪೋಸ್ ಏನೋ ಒಂದು ಪ್ರಾಬ್ಲಮಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನಾನು ಒಂದು ಸಾಲ ಬಾಧೆಯಲ್ಲಿದ್ದೀನಿ, ಓಕೆ. ನನಗೆಲ್ಲ ಹೇಳ್ತಾರೆ, ಆ ಒಂದು ದೇವಸ್ಥಾನಕ್ಕೆ ಹೋಗು, ನೀ ಎಂದು ಆ ಕೆಲಸ ಆಗುತ್ತೆ, ಈ ಒಂದು ದೇವಸ್ಥಾನಕ್ಕೆ ಹೋಗು, ಈ ವ್ರತ ಮಾಡು, ಆ ಪೂಜೆ ಮಾಡು ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಅದರಿಂದ ಏನು ಕೆಲಸ ಮಾಡಿದ್ರೆ ಹೊರಗೆ ಬರ್ತೀನಿ, ಇನ್ನಷ್ಟು ನಾನು ಹೊಸದಾಗಿ ಐಡಿಯಾಸ್ ಮಾಡಿ ಕೆಲಸಗಳನ್ನ ಇನ್ನೂ ಅರ್ನಿಂಗ್ಸ್ನ ಜಾಸ್ತಿ ಮಾಡಿಕೊಂಡ್ರೆ ನನ್ನ ಸಾಲ ಕಮ್ಮಿ ಆಗುತ್ತೆ. ಬಟ್ ಅದು ಯಾರೂ ಹೇಳೋದಿಲ್ಲ. ಬೇರೆದವರೆಲ್ಲ ಹೇಳ್ತಾರೆ ವ್ರತ ಮಾಡು, ಪೂಜೆ ಮಾಡು ಅಂತ. ನಾವು ಅದನ್ನು ಬ್ಲೈಂಡಾಗಿ ಮಾಡೋಕೆ ಹೋಗ್ತೀವಿ. ಅದರ್ ದೆನ್ ದಟ್ ನಾವು ನಮ್ಮ ಕಾನ್ಫಿಡೆನ್ಸ್ನ ಮತ್ತೆ ಬಿಲ್ಡ್ ಮಾಡಿಕೊಂಡು ನಾವು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಒಂದು ಸಾಲಗಳು ಕ್ಲಿಯರ್ ಆಗುತ್ತೆ. ಬಟ್ ಇಲ್ಲಿ ವೀಕ್ ಆದಾಗ, ನಮ್ಮ ಮೈಂಡ್ ಕಂಪ್ಲೀಟ್ಲಿ ಅಲೈನ್ಮೆಂಟ್ ಕಟ್ ಆದಾಗ, ಯಾರು ಏನೇ ಹೇಳಿದ್ರು ಕೇಳ್ತೀವಿ, ಯಾರು ವ್ರತ ಹೇಳಿದ್ರು ಮಾಡ್ತೀವಿ, ರೈಟ್. ಸೊ ಇದನ್ನು ರೀಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಮ ಮೇಲೆ ನೀವು ಕಾನ್ಫಿಡೆಂಟಾಗಿ ಇಟ್ಕೋಬೇಕು ಮತ್ತು ನೀವು ಅಲೈನ್ ಆಗಬೇಕು. ಆ್ಯಂಡ್ ಮೇಕ್ ಶ್ಯೂರ್ ನಿಮ್ಮ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆಂಟ್ ಆಗಿ ಕನ್ವರ್ಟ್ ಆಗಬಾರ್ದು. ಸೊ ಅದನ್ನು ಕೂಡ ಇಲ್ಲಿ ರೀಪ್ರೆಸೆಂಟ್ ಮಾಡ್ತೀವಿ. ಅರ್ಲಿಯರ್ ನಾನು ಹೇಳಿದೆ ಅಪ್ರೈಟಲ್ಲಿ ಕಾನ್ಫಿಡೆನ್ಸ್ನ ಇದು ರೀಪ್ರೆಸೆಂಟ್ ಮಾಡುತ್ತೆ ಅಂತ. ಸಮ್ಟೈಮ್ಸ್ ಅದೇ ಕಾನ್ಫಿಡೆನ್ಸ್ ನಮಗೆ ಓವರ್ ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಆದಾಗ ಲಾಸಸ್ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಅದು ಇಲ್ಲಿ ರೀಪ್ರೆಸೆಂಟ್ ಆಗುತ್ತೆ. ಆ್ಯಂಡ್ ಮೇಕ್ ಶ್ಯೂರ್ ಅಂದರೆ ಪಾಸಿಟಿವ್ ಆಗಿ ಅಪ್ರೈಟ್ ಬಂದರೆ ಎಲ್ಲವೂ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಏನೇನೆಲ್ಲ ಆ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಪಾಸಿಟಿವ್ ಇರುತ್ತೆ ಅದೆಲ್ಲ ರಿವರ್ಸ್, ಅದೆಲ್ಲ ಅಪೋಸಿಟ್ ಆಗಿ ನೀವು ತಗೋಬಹುದು. ಓಕೆ. ಸೊ ಇದು ನಿಮ್ಮ ಒಂದು ಲೆಸನ್ ನಂಬರ್ 4 ಚಾಪ್ಟರ್ ಇದಾಗಿತ್ತು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೆಜಿಷಿಯನ್ ಬಗ್ಗೆ ಮಾತಾಡ್ತಾ ಹೋಗೋಣ. ಆ್ಯಂಡ್ ಅದರ ನೆಕ್ಸ್ಟ್ ಎಲ್ಲ ಕಾರ್ಡ್ಗಳ ಬಗ್ಗೆನೂ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಜಸ್ಟ್ ಸ್ಲೋ ಆಗಿ ಹೋಗೋಣ, ಬಿಕಾಸ್ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಓಕೆ. ಸೊ ಇದಾಗಿತ್ತು ಲೆಸನ್ ನಂಬರ್ 4. ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ, ಶಫಲಿಂಗ್ನ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಕಾರ್ಡ್ ಜೊತೆ ಡೈಲಿ ಕನೆಕ್ಟ್ ಆಗಿ ಒಂದು 10 ನಿಮಿಷ ಅದ್ರ ಜೊತೆ ಮೆಡಿಟೇಟ್ ಮಾಡಿ. ಇಲ್ ಗೆಟ್ ದೋಸ್ ಐಡಿಯಾಸ್, ದೋಸ್ ಪವರ್ಸ್, ದೋಸ್ ಅಲೈನ್ಮೆಂಟ್. ಆ್ಯಂಡ್ ಡೆಫಿನೆಟ್ಲಿ ನೀವು ಇದರಲ್ಲಿ ಕಂಪ್ಲೀಟಾಗಿ ಕಲಿತಾದ್ಮೇಲೆ ಕೆರಿಯರ್ನು ಕೂಡ ನೀವು ಬಿಲ್ಡ್ ಮಾಡ್ಕೋಬಹುದು ಇದ್ರ ಜೊತೆಗೇ. ಆ್ಯಂಡ್ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ರೈಡರ್ ವೇಟ್ ಬೇಸಿಕ್ಕಿಂದನೇ ಹೋಗಬೇಕು, ಬೇಸಿಕಲ್ಲಿ ಕಲಿಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇನ್ನೂ ನಾನು ಬೇಸಿಕ್ ಲೆವೆಲ್ಲೇ ಕಲ್ತಿಲ್ಲ, ಅಡ್ವಾನ್ಸ್ ಲೆವೆಲಲ್ಲಿ ಇದ್ದೀನಿ, ಇದನ್ನು ನೋಡ್ತಾ ಇದ್ದೀನಿ. ಬಟ್ ಐ ನೀಡ್ ಟು ಲರ್ನ್ ಬೇಸಿಕ್ ಲೆವೆಲ್ ಅಂತ ಅಂದರೆ 1-on-1 ಸೆಷನ್ಸ್ ಇರುತ್ತೆ, ಲೈವ್ ಸೆಷನ್ಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ಲಿ ಇನ್ನೂ ಹೆಚ್ಚಿನ ನಾಲೆಜಸ್ ನೀವು ತಗೊಳ್ತಾ ಹೋಗ್ತೀರಾ. ಆ್ಯಂಡ್ ಅದು 1 ಮಂತ್ ಕೋರ್ಸಸ್ ಇರುತ್ತೆ. ಆ್ಯಂಡ್ ಅಲ್ಲೂ ಕೂಡ ನಿಮಗೆ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ, ಅಲೈನ್ಮೆಂಟ್ ಸೆಷನ್ಸ್ ಇರುತ್ತೆ, ಎವ್ರಿಥಿಂಗ್ ಇರುತ್ತೆ ಅಲ್ಲಿ. ಓಕೆ. ಸೊ ಇನ್ನೂ ಹೆಚ್ಚಿನ ಇದರಲ್ಲಿ ನೀವು ಅಲ್ಲಿ ಕಲಿತಾ ಹೋಗ್ತೀರಾ. ಥ್ಯಾಂಕ್ ಯು. ಹೋಪ್ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಲರ್ನಿಂಗ್ಸ್ ಇವತ್ತಿನ ವಿಡಿಯೋದಲ್ಲಿ ಏನಾಗಿತ್ತು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.